ವಿಷಯದಲ್ಲಿಯೂ ಪ್ರತಿ ವಿಷಯದಲ್ಲಿ ನನಗೆ ಅಡ್ಡಯಿಸಿ ಬಂದು ನನ್ನ ಹಚ್ಚಲು ಹಾರಿಸಿಕೊಂಡು ಹೋದ್ಯಾ? ನೀ ಯಾರು ಮಗನೆಂದು ನಿನಗೆ ಗೊತ್ತಿಲ್ಲ. ಸೋಚಿದ ನಾಯಿ ನೀನು. ನಿನ್ನ ತಂದೆ ಯಾರು, ನಿನ್ನ ತಾಯಿ ಯಾರು ಎಂದು ಗೊತ್ತಿಲ್ಲದ ಹೇಸಿ 25 ವರ್ಷಗಳ ಹಿಂದ 62 ಸಲ ಮಗ ನೀನು. ಅಂದು ನಿನ್ನ ತಂದೆ ಕೊಲೆ ಆಯಿತು. ಗೌಡನ ಕೈಯಲ್ಲಿ ನಿನ್ನ ತಂದೆ ಕೊಲೆ ಆಯಿತು. ನಿನ್ನನ್ನು ಕೊಂದಿಲ್ಲ ಅಂತ ತಿಳ್ಕೊಂಡ. ಆದ್ರೆ ನೀನು ಬರಿ ಕುಳಿದಿ. ನಾನು ಕಣ್ಣಿಟ್ಟ ಹಕ್ಕಿ ಇಂದು ಹಾರಿ ಹೋಯ್ತೆಂದು ನಾನು ಚಿಂತೆ ಮಾಡೋದಿಲ್ಲ. ವಜ್ರಗೌಡನಿಗೆ ಇನ್ನೊಬ್ಬರು ಮಗನಿದ್ದಾರೆ ಕಾಂಚನ ಅಂತ. ಅವನಿಗೆ ಹೇಗಾದರೂ ಬಲಿ ಬೀಸಿ ಅವರನ್ನು ಮನರಂಜನಾಗಿ ಮಾಡಿಕೊಂಡೇ ತೀರ್ತೀನಿ. ಅವರ ಸರ್ವ ಆಸ್ತಿಗೆ ನಾನೇ ಅಧಿಕಾರಿ. ಏನು ಒಬ್ಬನೇ ಮಾತಾಡ್ತಾ ಇರಲ್ಲ, ಏನು ವಿಚಾರ ಮಾತಾಡ್ತಾ ಇದೆಯಾ? ಏನಿಲ್ಲ ಗೌಡ್ರಿ, ಫ್ಯಾಕ್ಟ್ರಿಗಂತೂ ಚೆನ್ನಾಗಿ ಲಾಭ ಬಂದಿತ್ತಲ್ಲ, ಅದ್ರ ವಿಷಯನ ಮಾತಾಡ್ಬೇಕಂತ ನಿಮ್ಗೆ ಏನ್ ಹೇಳ್ಬೇಕಂತ ವಿಚಾರ ಮಾಡ್ತಾ ನಿಂತಿದ್ದೆ. ಹಾ, ಅದೆಲ್ಲ ಹೇಳಿದ್ರು ಒಂದು ಸಂತೋಷ ವಿಷಯ ಇದೆ. ಎಲ್ಲ ನಮ್ಮ ಥರ ಆಗಿದೆ. ಒಂದು ಡ್ಯಾನ್ಸ್ ಬರ್ತಾ ಇದೆ, ಅದನ್ನ ಮಾಡ್ಕೋ. ಸರಿ.